ನೀವು ದುಡಿಯೋ ಪ್ರತಿ ರೂಪಾಯಿಯಲ್ಲೂ ಸರ್ಕಾರಕ್ಕೆ ನೀವು ಕೊಡುಗೆ ಕೊಡ್ತಾ ಇದ್ದೀರಾ. ಅದೇ ಈ ಇನ್ಕಮ್ ಟ್ಯಾಕ್ಸ್. ಅಸಲಿಯಾಗಿ ಇದು ಯಾಕೆ, ನಮಗೇನು ಲಾಭ ಅನ್ನೋದು ನಿಮ್ಗೆ ಗೊತ್ತಾ? ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ತಿಂಗಳ ಸ್ಯಾಲ್ರಿ ತಗೊಳ್ಳೋರು ಆಗಿರ್ಬೋದು ಅಥವಾ ಏನಾದರೂ ಬಿಸ್ನೆಸ್ ಮಾಡೋರು ಆಗಿರ್ಬೋದು, ನಿಮ್ಮ ಆದಾಯಕ್ಕಿಂತ ಒಂದು ನಿರ್ದಿಷ್ಟ ಮಿತಿಗಿಂತ ಜಾಸ್ತಿ ಎಲ್ಲಾದ್ರೂ ಇದ್ರೆ ನಾವು ಟ್ಯಾಕ್ಸ್ನ ಕಟ್ಟಲೇಬೇಕು. ಅಕಸ್ಮಾತ್ ನಾವು ಕಟ್ಟಲಿಲ್ಲ ಹೋದ್ರೆ ಸರ್ಕಾರ ಬೇರೆ ಥರನೇ ತಗೋತಾರೆ. ಆ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಸರ್ಕಾರ ಏನು ಮಾಡುತ್ತೆ ಅಂತ ಗೊತ್ತಾ? ಏನು ಮಾಡ್ತಾರೆ ಅಂದರೆ, ನಾವು ಓಡಾಡೋ ರಸ್ತೆ, ಸರ್ಕಾರಿ ಆಸ್ಪತ್ರೆ, ಶಾಲೆಗಳು ಮತ್ತು ನಮ್ಮ ದೇಶನ ರಕ್ಷಣೆ ಮಾಡೋ ಸೈನಿಕರಿಗೆ ಇವೆಲ್ಲದಕ್ಕೂ ಫಂಡ್ ಬರೋದೇನೆ ನಾವು ಕೊಟ್ಟೋ ಈ ತೆರಿಗೆಯಿಂದ. ಆದರೆ ನಾವು ಕಟ್ಟೋ ಹಣ ಇಂಡೈರೆಕ್ಟ್ ಆಗಿ ಸೌಲಭ್ಯದ ರೂಪದಲ್ಲಿ ನಮಗೇನೆ ಬರುತ್ತೆ. ಬರೀ ಕೊಡುಗೆ ನೀಡ್ತಾ ಇದ್ದೀವಿ ಅಷ್ಟೇ, ಇಲ್ಲಿ ಯಾರು ಪ್ರಶ್ನೆ ಮಾಡಲ್ಲ. ಯಾಕಂದರೆ ನಾವು ಕೊಡುಗೆ ರೂಪದಲ್ಲಿ ನಾವು ಹಣನ ಕೊಡ್ತಾ ಇದ್ದೀವಿ ಗೌರ್ಮೆಂಟ್ಗೆ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಅಲ್ಲ, ಅದು ಕೊಡುಗೆ. ಅದು ಗೊತ್ತಾಯ್ತು ಅನಿಸುತ್ತೆ. ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಏನು ಅಂತ ಅವ್ರಿಗೂ ತಿಳ್ಕೊಳ್ಳಿ ಇವಾಗನಾದ್ರೂ.